ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಗೆ ವಾರದ ಪಂಚಾಯಿತಿಯನ್ನು ನಡೆಸಿಕೊಳ್ಳೋದಕ್ಕೆ ಕಿಚ್ಚ ಸುದೀಪ್ ಅವರು ಬರೋದಿಲ್ವಂತೆ ಈ ವಾರ ಅನ್ನುವಂಥ ಸುದ್ದಿ ಕಳೆದ 2-3 ದಿನಗಳಿಂದ ಭಾರಿ ಸದ್ದನ್ನು ಮಾಡಿತ್ತು. ಈ ಹಿಂದಿನ ಸ್ಟೋರಿಯಲ್ಲಿ ಕಿಚ್ಚ ಸುದೀಪ್ ಅವರ ಅನುಮಾನದ ಬಗ್ಗೆನೂ ಕೂಡ ನಾನು ನಿಮಗೆ ಸುದ್ದಿಯನ್ನು ಇಟ್ಟಿದ್ದೆ. ಜೊತೆಗೆ ಅಲ್ಲೊಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದೆ. ಬಹುತೇಕ ಬಂದೇ ಬರ್ತಾರೆ. ಯಾಕಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರು ಅವರ ಅಮ್ಮನನ್ನು ಕಳೆದುಕೊಂಡಂತಹ ಒಂದು ವಾರ ಹೊರತುಪಡಿಸಿದ್ರೆ ಅದಾದ ಬಳಿಕ ಎಲ್ಲ ವಾರದಲ್ಲೂ ಕೂಡ ಬಂದಿದ್ದಾರೆ. ಅಂತಹ ಸಂದರ್ಭದಲ್ಲೇ ಬಂದಿದ್ದಂತಹ ಕಿಚ್ಚ ಸುದೀಪ್ ಅವರು ಈಗ ನೆಗ್ಲೆಕ್ಟ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಅದು ಕೂಡ ಸಿನಿಮಾದ ಕಾರಣಕ್ಕೆ ಸುದೀಪ್ ಅವರು ಬಿಗ್ ಬಾಸ್ ಮನೆಗೆ ಬರದೇ ಇರಲಾರದು ಅನ್ನುವಂಥ ವಿಚಾರವನ್ನು ಹೇಳಿದೆ. ಅದಕ್ಕೆ ಪೂರಕವಾಗಿ ಇಲ್ಲ, ಸುದೀಪ್ ಅವರು ಬರ್ತಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಬರೋದು ಮಾತ್ರವಲ್ಲ, ಒಂದಷ್ಟು ವಿಚಾರಗಳ ಬಗ್ಗೆ ಗಂಭೀರವಾದಂಥ ಚರ್ಚೆಯನ್ನು ಮಾಡಬೇಕು, ಅತ್ಯಂತ ಗಂಭೀರವಾದಂಥ ಚರ್ಚೆಯನ್ನು ಮಾಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಸುದೀಪ್ ಅವರು ಒಂದಷ್ಟು ಕಾರಣಗಳನ್ನು ಮತ್ತು ಒಂದಷ್ಟು ಪಟ್ಟಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ಗೊತ್ತಾಗಿರುವಂಥ ವಿಚಾರ. ಹಾಗಾದರೆ ಸುದೀಪ್ ಅವರು ಈ ವಾರ ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ, ಯಾರಿಗೆಲ್ಲ ಕ್ಲಾಸನ್ನು ತೆಗೆದುಕೊಳ್ತಾರೆ, ವಾರದ ಪಂಚಾಯಿತಿ ಎಷ್ಟು ಖಾರವಾಗಿ ಎಷ್ಟು ಖಡಕ್ಕಾಗಿ ಇರಲಿದೆ, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ವಾರ ನಾಮಿನೇಷನ್ನ ಒಂದು ವಿಚಾರ ಆರಂಭದಲ್ಲಿ ಚರ್ಚೆ ಆಗುವಂಥ ಚಾನ್ಸಸ್ ಇದೆ. ನಾಮಿನೇಷನ್ನ ವಿಚಾರ ಯಾಕೆ ಆರಂಭದಲ್ಲಿ ಚರ್ಚೆ ಆಗುತ್ತೆ ಅಂತ ಹೇಳಿದ್ರೆ, ಮಾಳು ಅವರಿಗೆ ಈ ಬಾರಿ ನಾಮಿನೇಷನ್ ಮಾಡೋದಕ್ಕೆ ಒಂದು ಅಧಿಕಾರವನ್ನು ಕೊಟ್ಟಿದ್ದು. ಆದರೆ ಈ ಮಾಳು ಅವರು ಈ ಅಧಿಕಾರವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಪಕ್ಷಪಾತ ಧೋರಣವನ್ನು ತೋರಿಸಿದ್ರು. ಅಂದರೆ ಅವರಿಗೆ ಆತ್ಮೀಯವಾಗಿದ್ದಂತಹ ಸದಸ್ಯರನ್ನು ಬಿಟ್ಟು ಯಾರು ಅವರನ್ನು ಟಾರ್ಗೆಟ್ ಮಾಡಿದ್ರು ಅಥವಾ ಯಾರು ಅವರಿಗೆ ಆತ್ಮೀಯರಾಗಿಲ್ವೋ ಅವರನ್ನೇ ಟಾರ್ಗೆಟ್ ಮಾಡಿದರು. ಒಂದು ಗುಂಪನ್ನು ಸೇಫ್ ಮಾಡಿದರು, ಇನ್ನೊಂದು ಗುಂಪನ್ನು ಟಾರ್ಗೆಟ್ ಮಾಡಿದರು ಅನ್ನುವಂತಹ ಆರೋಪ ಆರಂಭದಿಂದನೂ ಕೂಡ ಕೇಳಿ ಬಂತು. ಯಾಕಂತ ಹೇಳಿದ್ರೆ ಇಲ್ಲಿ ಮಾಳು ಬಗ್ಗೆ ಅಪಸ್ವರ ಎದ್ದಿರುವಂಥದ್ದು ಇಡೀ ಮನೆ. ಅಂದರೆ ಬಹುತೇಕ ಎಲ್ಲ ನಾಮಿನೇಟ್ ಸದಸ್ಯರು ಕೂಡ ಮಾಳು ಬಗ್ಗೆ ಅಪಸ್ವರನ್ನು ಎತ್ತಿದ್ರು ಮತ್ತು ಮಾಳು ಅಲ್ಲಿ ಕೊಟ್ಟಂಥ ಕಾರಣ ಸೂಕ್ತವಾಗಿ ಇರಲಿಲ್ಲ ಅನ್ನುವಂಥದ್ದು. ಈಗ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂತಹ ಆಲೋಚನೆಗಳಿರ್ತದೆ. ಆದರೆ ಮಾಳು ಕೊಟ್ಟಂಥ ಕಾರಣಗಳು ಸೂಕ್ತವಾಗಿ ಇರಲಿಲ್ಲ ಅಂತೇಳಿ ಇವರೆಲ್ಲರೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಮಾಳುಗೆ ಕಳಪೆಯನ್ನು ಕೊಟ್ಟಿದ್ದನ್ನು ಸುದೀಪ್ ಪ್ರಶ್ನೆಯನ್ನು ಮಾಡ್ತಾರೆ. ಬಹುಶಃ ಇದು ಸಾಕಷ್ಟು ಹೊತ್ತಿನ ಕಾಲ ಚರ್ಚೆ ಆಗುವಂಥ ಚಾನ್ಸಸ್ ಇದೆ. ಇದನ್ನು ಹೊರತುಪಡಿಸಿದರೆ ಅಶ್ವಿನಿ ಮತ್ತು ಜಾಹ್ನವಿ ಅವರು ಒಂದು ಒಪ್ಪಂದವನ್ನು ಮಾಡಿಕೊಂಡು ಈ ಮನೆಯಲ್ಲಿ ಮಾತು ಬಿಟ್ಟಿದ್ರು ಅನ್ನುವಂಥ ವಿಚಾರದ ಬಗ್ಗೆನೂ ಕೂಡ ಸಾಕಷ್ಟು ಸಮಯ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಇದೊಂದು ವಾರ್ನಿಂಗ್ ರೂಪದಲ್ಲೂ ಕೂಡ ಕೊಡಲಿದ್ದಾರೆ. ಅಂದರೆ ನೀವು ಹೊರ ಜಗತ್ತಿಗೆ ಯಾವ ರೀತಿ ಮಂಕು ಬೂದಿಯನ್ನು ಎರಚ್ತಾ ಇದ್ದೀರಿ ಅನ್ನೋದನ್ನು ಬಹುಶಃ ಇಲ್ಲಿ ಸುದೀಪ್ ಅವರು ನೀಟಾಗಿ ಪೋರ್ಟ್ರೇಟ್ ಮಾಡಿ ತೋರಿಸುವಂಥ ಸಾಧ್ಯತೆ ಇದೆ. ಈ ವಿಚಾರದ ಬಗ್ಗೆ ಚರ್ಚೆ ನಡೆಯುವಂಥ ಸಾಧ್ಯತೆ ಇದೆ ಅನ್ನೋದು ಕೂಡ ಮೊಟ್ಟ ಮೊದಲನೇದಾಗಿ ಗೊತ್ತಾಗ್ತಿರುವಂಥ ಸಂಗತಿ. ಇನ್ನು ತಾನೇ ಹಾಲು ಕದ್ದಿ ಗಿಲ್ಲಿಯ ಮೇಲೆ ಒಂದು ಆರೋಪವನ್ನು ಹೊರಿಸಿದಂಥ ಜಾಹ್ನವಿ, ಈಕೆಯ ಶಕುನಿ ತಂತ್ರದ ಬಗ್ಗೆನೂ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ಮಾತನಾಡಿ ನಂತರ ಮತ್ತೊಂದು ಗಂಭೀರವಾದಂಥ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ವಿಚಾರದ ಬಗ್ಗೆ ಬಹುಶಃ ಇವತ್ತಿನ ಎಪಿಸೋಡ್ ಆಲ್ಮೋಸ್ಟ್ ಆಲ್ ಇದೇ ಚರ್ಚೆ ಆದರೂ ಕೂಡ ಆಶ್ಚರ್ಯ ಏನಿಲ್ಲ. ಏನು, ಜಾಹ್ನವಿ ಒಂದು ಗಂಭೀರವಾದಂಥ ಆರೋಪವನ್ನು ಕಲರ್ಸ್ ಕನ್ನಡದ ಮೇಲೆ, ಬಿಗ್ ಬಾಸ್ನ ಟೀಮ್ ಮೇಲೆ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಸೇರಿದಂತೆ ಇನ್ನುಳಿದವರನ್ನು ಇಲ್ಲಿ ಸೇವ್ ಮಾಡಲಾಗ್ತಿದೆ ಅನ್ನುವಂಥ ವಿಚಾರದ ಬಗ್ಗೆ, ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ನಡೆಸಲಿದ್ದಾರೆ. ಜೊತೆಗೆ ನೇರವಾದಂಥ ವಾರ್ನಿಂಗನ್ನು ಕೊಡಲಿದ್ದಾರೆ. ಈ ಹಿಂದೆಯೂ ಕೂಡ ಈ ಅನುಮಾನಗಳು ಸ್ಪರ್ಧಿಗಳು ವ್ಯಕ್ತಪಡಿಸಿದಾಗಲೂ ಕೂಡ ನೇರವಾದಂಥ ವಾರ್ನಿಂಗನ್ನು ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ದರು. ಈಗ ಒನ್ಸ್ ಅಗೇನ್ ಮತ್ತೆ ಜಾಹ್ನವಿ ಮಾತನಾಡಿರೋದ್ರಿಂದ ಇದರ ಬಗ್ಗೆ ನೇರವಾದಂಥ ವಾರ್ನಿಂಗನ್ನು ಕೊಟ್ಟು, ನೋಡಿ ನಿಮಗೆ ನಂಬಿಕೆ ಇದ್ದರೆ ಇರಿ, ಇಲ್ಲ ಅಂತ ಹೇಳಿದ್ರೆ ಸೀದಾ ನಡೀತಾ ಇರಿ ಅಂತ ಹೇಳ್ಬಿಟ್ಟು ಬಹುಶಃ ಅತ್ಯಂತ ಕಟು ಶಬ್ದಗಳಿಂದ ಜಾಹ್ನವಿಗೆ ಒಂದು ವಾರ್ನಿಂಗನ್ನು ಕೊಡುವಂಥ ಚಾನ್ಸಸ್ ಇದೆ ಅನ್ನೋದು ಗೊತ್ತಾಗ್ತಿದೆ. ಇದನ್ನು ಹೊರತುಪಡಿಸಿದ್ರೆ ಇಲ್ಲಿ ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಇಲ್ಲಿ ಜಾಹ್ನವಿ ಮಾತನಾಡಿದ್ದಾರೆ. ಏನು, ಡ್ರೆಸ್ಸಿಂಗ್ ರೂಮ್ನಲ್ಲಿ ಅಶ್ವಿನಿ ಮತ್ತು ಜಾಹ್ನವಿ ಮೈಕ್ ತೆಗೆದಿಟ್ಟು ಮಾತನಾಡಿರುವಂಥದ್ದು, ಜೊತೆಗೆ ಒಂದು ಟಾರ್ಗೆಟನ್ನು ಮಾಡಿ ಕಳಪೆಗೆ ಕೊಡಬೇಕು ಮಾಳುಗೆ ಅನ್ನುವಂತಹ ವಿಚಾರಕ್ಕೆ ಟಾರ್ಗೆಟನ್ನು ಮಾಡಿ ಅಲ್ಲಿ ಕಳಪೆ ಕೊಟ್ಟಿರುವಂಥ ವಿಚಾರ ಇರ್ಬೋದು. ಜೊತೆಗೆ ಇಡೀ ಮನೆಯನ್ನು ಅಶ್ವಿನಿ ರೂಲ್ ಮಾಡಿದ್ದು ಮತ್ತು ಉಳಿದವರೆಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಕೂತಿದ್ದು, ಇದ್ರ ಬಗ್ಗೆ ಇರ್ಬೋದು. ಎಲ್ಲ ಸಂಗತಿಗಳ ಬಗ್ಗೆನೂ ಕೂಡ ಮಾತನಾಡುವಂಥ ಚಾನ್ಸಸ್ ಇದೆ. ಪ್ರಮುಖವಾಗಿ ಒಂದು ಚಾನಲ್ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿರುವಂಥದ್ದು, ಏನು, ಸೂರಜ್, ರಾಶಿಕಾ, ಸ್ಪಂದನ ಅವರನ್ನು ವಾಹಿನಿಯ ಉಳಿಸಿಕೊಳ್ತಿದೆ ಅನ್ನುವಂತಹ ಒಂದು ನೇರವಾದಂಥ ಆರೋಪ ಏನಿದೆ, ಜಾಹ್ನವಿ ಮಾಡಿದಂಥ ಆರೋಪ, ಇದನ್ನು ಈಗ ಸುದೀಪ್ ಅವರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಇದನ್ನು ತುಂಬ ಹೊತ್ತುಗಳ ಕಾಲ ಚರ್ಚೆಯನ್ನು ಮಾಡ್ತಾರೆ. ಅದನ್ನು ಹೊರತುಪಡಿಸಿದರೆ ಈ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆನೂ ಕೂಡ ಈಗ ಒಂದಷ್ಟು ಜನರನ್ನು ನಾಮಿನೇಟ್ ಮಾಡುವಂಥ ಸಂದರ್ಭದಲ್ಲಿ ಕೊಟ್ಟಂಥ ಕಾರಣಗಳು ಸರಿ ಇಲ್ಲ ಅನ್ನೋಂಥ ಆರೋಪ, ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾರೆ ಅನ್ನೋದು ಈಗ ನಿಮಗೆ ಗೊತ್ತಾಗ್ತಲ್ಲ. ಹಾಗಾದರೆ ಈ ಚರ್ಚೆಯಲ್ಲಿ ಏನು ಔಟ್ಪುಟ್ ಬರಬಹುದು ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ಸಾಕಷ್ಟು ಜನರಿಗೆ ಕಿಚ್ಚ ಸುದೀಪ್ ಅವರ ಇತ್ತೀಚಿನ ಪಂಚಾಯಿತಿಯ ಬಗ್ಗೆ ಅಸಮಾಧಾನಗಳಿದ್ದಾವೆ. ನಿರೀಕ್ಷೆ ಮಾಡಿದಂಥ ಮಟ್ಟಕ್ಕೆ ಸುದೀಪ್ ಅವರು ಮಾತನಾಡ್ತಿಲ್ಲ.
ಎಲ್ಲೋ ಒಂದು ಕಡೆ ನಿಧಾನಕ್ಕೆ ಅವ್ರಿಗೆ ಬಕೆಟ್ ಹಿಡಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೋ. ಅದರಲ್ಲೂ ಕೂಡ ಅಶ್ವಿನಿ ಮತ್ತು ಜಾಹ್ನವಿ ಇವರೆಲ್ಲರ ವಿಚಾರ ಬಂತು ಅಂತ ಹೇಳಿದ್ರೆ ಸುದೀಪ್ ಎಲ್ಲೋ ಒಂದು ಕಡೆ ಸಾಫ್ಟ್ ಕಾರ್ನರ್ ಆಗ್ತಿದ್ದಾರೆ, ಹೆಚ್ಚು ಮಾತನಾಡ್ತಿಲ್ಲ. ಅದೇ ಗಿಲ್ಲಿ ಅಥವಾ ಇತರರ ಅಂದರೆ ಪಾಪದವ್ರದ್ದು ಸುದ್ದಿ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಅಗ್ರೆಸಿವ್ ಆಗ್ತಾರೆ. ಅದೇ ಜೋರಿರೋರ ಸುದ್ದಿಗೆ ಹೋಗೋದಾದರೆ ಸ್ವಲ್ಪ ಸಾಫ್ಟ್ ಆಗಿರ್ತಾರೆ. ಇದು ಸರಿಯಲ್ಲ ಅನ್ನೋದು ಕೆಲವರ ಅಭಿಪ್ರಾಯ. ಅಂದರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ, ಈ ರೀತಿಯಾದಂಥ ಒಂದು ನಿಲುವನ್ನು ತೆಗೆದುಕೊಂಡು ಸುದೀಪ್ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅನ್ನುವಂಥದ್ದು ಕಳೆದ 3 ವಾರಗಳಿಂದನೂ ಕೂಡ ಬರ್ತಿರುವಂತಹ ಅಭಿಪ್ರಾಯ. ಈ ಅಭಿಪ್ರಾಯ ಸುದೀಪ್ ಅವರಿಗೆ ರೀಚ್ ಆಗಿರಲ್ಲ ಅಂತಲ್ಲ, ರೀಚ್ ಆಗಿರ್ತದೆ. ಈಗಾಗಲೇ ಈ ವಿಚಾರದ ಬಗ್ಗೆನೂ ಕೂಡ ಸುದೀಪ್ ಗಂಭೀರವಾಗಿ ಚಿಂತನೆಯನ್ನು ಮಾಡಿ ತಾವು ಆಡುವಂಥ ಪ್ರತಿಯೊಂದು ಮಾತು ಕೂಡ ಇನ್ನೊಬ್ಬರಿಗೆ ನೋವಾಗದೇ ಇರುವಂಥ ರೀತಿಯಲ್ಲಿ ಮತ್ತು ಏನು ಸಂದೇಶವನ್ನು ಕೊಡಬೇಕು, ಏನು ಮೆಸೇಜನ್ನು ಕೊಡಬೇಕು, ಏನು ವಾರ್ನಿಂಗನ್ನು ಕೊಡಬೇಕೋ ಆ ವಾರ್ನಿಂಗನ್ನು ತುಂಬ ಸೂಕ್ಷ್ಮವಾಗಿ ಕೊಡ್ತಾರೆ ಅನ್ನೋದರಲ್ಲಿ ಯಾವ ಡೌಟು ಕೂಡ ಬೇಡ. ಯಾಕಂತ ಹೇಳಿದ್ರೆ ಇಲ್ಲಿ ವಾರ್ನಿಂಗ್ ಕೊಡದೇ ಇದ್ರೂ ಕೂಡ ನಡೆಯೋದಿಲ್ಲ. ಹಾಗಂದ ಮಾತ್ರಕ್ಕೆ ವಾರ್ನಿಂಗ್ ಕೊಟ್ಟರೂ ಕೂಡ ಇಲ್ಲಿ ಒಂದು ಹಂತವನ್ನು ಮೀರುವಂತಿಲ್ಲ ಅನ್ನೋದು ಕೂಡ ಕೆಲವರ ಅಭಿಪ್ರಾಯ. ಅಂದರೆ ಒಂದಷ್ಟು ನಿಯಮಗಳಿರ್ತವೆ, ಕಟ್ಟುಪಾಡುಗಳಿರ್ತವೆ, ಅದನ್ನು ದಾಟಿ ಮಾತನಾಡುವಂತಿಲ್ಲ ಅನ್ನುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಈ ವಾರದ ಈ ಕಿಚ್ಚನ ಪಂಚಾಯತ್ ಇದೆಯಲ್ಲ, ವಾರದ ಕತೆ ಕಿಚ್ಚನ ಜೊತೆ ಇದು ತುಂಬ ಸೀರಿಯಸ್ ಆಗಿಯೇ ಹೋಗ್ತದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಗಂಭೀರ ವಿಚಾರಗಳ ಬಗ್ಗೆನೇ ಚರ್ಚೆ, ಆಮೇಲೆ ಒಂದಷ್ಟು ಸ್ಪರ್ಧಿಗಳ ಬಂಡವಾಳವನ್ನು ಕೂಡ ತೆರೆದಿಡುವಂಥ ಕೆಲಸವೂ ಕೂಡ ಆಗಬೇಕಾಗಿದೆ. ಇವೆಲ್ಲದೂ ಕೂಡ ಹೇಗಾಗುತ್ತೆ, ಹೇಗೆ ಹೋಗುತ್ತೆ ಅನ್ನೋದು ಒಂದು ಕಡೆ ಆದರೆ, ಕಾವ್ಯ ಮತ್ತು ಗಿಲ್ಲಿ ನಡುವಿನ ಈ ಒಂದು ಜಗಳ ಏನಿದೆ, ಅದೇನು ಜಗಳ ಅಂತ ಹೇಳಿದ್ರೆ ಕಿತ್ತಾಟ ಅಲ್ಲ, ಅದೊಂದು ರೀತಿಯಲ್ಲಿ ಪ್ರೀತಿಯಾದಂಥ ಮುನಿಸು. ಆ ಮುನಿಸಿನ ಬಗ್ಗೆನೂ ಕೂಡ ಕಿಚ್ಚ ಸುದೀಪ್ ಅವರು ಈ ವಾರ ಮಾತನಾಡಲಿದ್ದಾರೆ. ಹಾಗೆಯೇ ಇಶಾ ಗೌಡಗೆ ಈ ವಾರ ಕೊಟ್ಟಂಥ ಶಿಕ್ಷೆ ಯಾವ ರೀತಿ ಇತ್ತು, ಅದು ಈ ವಾರ ಮತ್ತಾರಿಗಾದರೂ ಸಿಗಬಹುದಾ, ಹಾಗೆಯೇ ಕಳಪೆ ವಿಚಾರದಲ್ಲಿ ಆದಂಥ ಎಡವಟ್ಟುಗಳು, ಇವೆಲ್ಲದರ ಬಗ್ಗೆನೂ ಕೂಡ ಬಹುಶಃ ಕಿಚ್ಚ ಸುದೀಪ್ ಅವರು ವಾರ್ನಿಂಗ್ ಮಾತ್ರ ಕೊಡೋದಿಲ್ಲ, ಒಂದಷ್ಟು ಶಿಕ್ಷೆಯನ್ನು ಕೂಡ ಕೊಟ್ಟು ಹೋಗಬಹುದು ಅನ್ನುವಂಥ ವಿಚಾರ ಗೊತ್ತಾಗ್ತಿದೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಅದರಲ್ಲೂ ಕೂಡ ಈ ವಾರ ಜಾಹ್ನವಿ ಮತ್ತು ಅಶ್ವಿನಿ, ಕಾಕ್ರೋಚ್ ಸುದಿ ಇವು 3 ಜನ ಮುಖ ತೊಳೆದು ಬಂದು ಕೂತ್ರೆ ಒಳ್ಳೆಯದು ಅಂತೇಳಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ತೊಳೆಯೋದಕ್ಕೆ ಸುಮಾರಿದೆ. ಹೇಗೆ ತೊಳಿತಾರೆ, ಯಾವ ರೀತಿ ತೊಳಿಬೋದು, ನಿಮ್ಮ ನಿರೀಕ್ಷೆ ಏನು, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.